ಇದೀಗ ಶ್ರೀ ದೇವಿರಮ್ಮ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವವು ಅಕ್ಟೋಬರ್ 19ರಿಂದ 23ರವರೆಗೆ ನಡೆಯಲಿದೆ ಎಂದು ಶ್ರೀ ದೇವಿರಮ್ಮ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಕುಲಶೇಖರ್ ತಿಳಿಸಿದರು. 19-10-25ಕ್ಕೆ ನಾವು ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಪೂಜೆಗಳು ಶುರುವಾಗುತ್ತೆ. ಅಭಿಷೇಕಗಳು, ಇತರೆ ಪೂಜೆಗಳು ಶುರುವಾಗುತ್ತೆ. 9 ಗಂಟೆಯಿಂದ ದರ್ಶನಕ್ಕೆ ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಬೇಗನೆ ಪೂಜೆ ಆದರೆ ಬೇಗನೆ ದರ್ಶನಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ. ಆಮೇಲೆ ಸಂಜೆ 5 ಗಂಟೆ ತನಕ ಪೂಜೆ, ಅದು ದರ್ಶನಕ್ಕೆ ಅವಕಾಶ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಿರಿ ಪ್ರದೇಶದಲ್ಲಿ ಅಧಿಕ ಮಳೆಯಾಗುತ್ತಿರುವುದರಿಂದ ಹಾಗೂ ಜಾರುವ ಸಂಭವ ಇರುವ ಕಾರಣ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಭಕ್ತಾದಿಗಳಿಗೆ ರಾತ್ರಿ ಬೆಟ್ಟ ಹತ್ತುವುದಕ್ಕೆ ಅವಕಾಶವಿಲ್ಲ. 19ರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ, 20ರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮಾತ್ರ ಗಿರಿ ದೇವಿರಮ್ಮನವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಬಂದಂತ ಭಕ್ತರಿಗೆ ಆಮೇಲೆ ಕತ್ಲೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ದಿನ ಸಂಜೆ ಈ ಇತ್ತೀಚಿನ ದಿನಗಳಲ್ಲಿ ದಿನ ರಾತ್ರಿ 10-11 ಗಂಟೆಗೆ ಮಳೆ ಶುರುವಾಗ್ತದೆ. ನಿನ್ನೆ ರಾತ್ರಿನೂ ಕೂಡ ಒಂದು 11-12 ಗಂಟೆಗೆ ಮಳೆ ಶುರುವಾಗಿದ್ದು, ಗುಡುಗು ಮಿಂಚು ತುಂಬಾನೇ ಜೋರು ಮಳೆ ಇತ್ತು ರಾತ್ರಿನೂ ಕೂಡ. ಹೀಗೆ ಆಮೇಲೆ ಈಗ 18ನೇ ತಾರೀಕಿಂದ ಇನ್ನೂ ಅತಿ ಮಳೆ ತೋರಿಸ್ತಾ ಇರೋದ್ರಿಂದ ನಾವು ರಾತ್ರಿ ಆದಷ್ಟು ಹತ್ತದನ್ನ, ರಾತ್ರಿಯಿಂದ ಬೆಳಗ್ಗೆ ಒಂದು 7 ಗಂಟೆ ತನಕ ಹತ್ತದನ್ನ ಬೇಡ ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟು, ಅವರು ಫಸ್ಟು ಕಷ್ಟ ಆಗುತ್ತೆ ಹಂಗೆ ಹೆಂಗೆ ಅಂದರು. ಆದರೆ ಆಗ ಅದನ್ನ ಮುನ್ನೆಚ್ಚರಿಕೆಯಿಂದ ಏನಾದರೂ ಜಾರಕೆ, ತುಂಬ ಜಾರಕೆ ಇದೆ, ನೀವೆಲ್ಲ ನೋಡ್ದಂಗೆನೆ ಅಲ್ಲೇನು ಯಾವುದೇ ಥರದ್ದೊಂದು ಏನಾದರೂ ಜಾರಕೆಗೆ ಅದಕ್ಕೆ ಕೆಲವು ಕಡೆ ಮಾತ್ರ ರೈಲಿಂಗ್ಸ್ ಇದೆ ಅಷ್ಟೇ, ಎಲ್ಲ ಕಡೆ ರೈಲಿಂಗ್ಸ್ ಇಲ್ಲ. ಏನಾದರೂ ಪ್ರಾಬ್ಲಮ್ ಆದಾಗ ಒಂದು ಕೆಟ್ಟ ಹೆಸರು ಬರಬಾರ್ದು, ನಮ್ಮ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಊರಿಗೆ ಮತ್ತು ನಮ್ಮ ಇಡೀ ಜಿಲ್ಲಾಡಳಿತದಿಂದ ಹಿಡಿದು ನಮಗೂ ಕೂಡ ಎಲ್ಲ ಚಿಕ್ಕಮಗಳೂರಿಗೇ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಈಗ ಬೇರೆ ಕಡೆ ಎಲ್ಲ ಆಗ್ತಿರೋದು ನೋಡಿದ್ರೆ ನಾವು ಆ ನೂಕು ಕಾಲು ತುಳಿತಾ ಇಲ್ಲ, ಬೇಡ ಅಂಥೇಳಿ ರಾತ್ರಿ ಟೈಮ್ ಬೇಡ ಅಂಥೇಳಿ ನಾವು ಇದು ಮಾಡ್ತೀವಿ. ಬೆಳಗ್ಗೆ ಮತ್ತು 7 ಗಂಟೆಗೆ, ಏನು 20ನೇ ತಾರೀಕು 7 ಗಂಟೆಗೆ ಸೋಮವಾರ ದರ್ಶನಕ್ಕೆ ಅವಕಾಶನ ಮಾಡಿಕೊಡ್ತಾ ಇದ್ದೀವಿ. 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ. ಯಾಕೆಂದರೆ 3 ಗಂಟೆ ಮೇಲೆ ನಮಗೆ ಅಲ್ಲಿ ಗ್ರಾಮಸ್ಥರತೆ ಕೆಲವೇ ಮನೆಯವರಿದ್ದು ಒಂದು ಪೂಜೆ ಮಾಡೋ ಅಂಥದ್ದು ಒಂದಿರುತ್ತೆ, ಜ್ಯೋತಿ ಬೆಳಗ್ಸೋಕ್ಕೋಸ್ಕರ. ಆ ಅವಕಾಶಕ್ಕೋಸ್ಕರ ಮಧ್ಯಾಹ್ನ 3 ಗಂಟೆಗೆ ನಾವು ದರ್ಶನನ ನಿಲ್ಲಿಸ್ತಾ ಇರ್ತೀವಿ. ಪ್ರತಿ ವರ್ಷವೂ ಅಷ್ಟೇನೆ, ಈ ವರ್ಷನೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಅದನ್ನು ನಿಲ್ಲಿಸ್ತಾ ಇರ್ತೀವಿ. ಅದು ಗಿರಿ ಹತ್ತ ಕಾರ್ಯಕ್ರಮದ್ದು ಈ 2 ದಿನಕ್ಕೆ ಹೀಗಿದೆ. ಮತ್ತೆ ಪ್ರತಿ ವರ್ಷ ಏನು ಅಂದರೆ, ಅದೇ ದಿನ ಸಂಜೆ 7 ಗಂಟೆಗೆ ಏನು ದೀಪ ಬೆಳಗೋದಿದೆಯಾ ದೇವಸ್ಥಾನ ಗಿರಿ ಮೇಲೆ, ಅದು ಯಥಾಸ್ಥಿತಿ ಹಂಗೆ ಪ್ರತಿ ವರ್ಷ ಅಂತೀವಿ. ಈ ವರ್ಷನೂ ಕೂಡ ಅದೇ ದಿನ ಅದೇ ಸಮಯಕ್ಕೆ 7 ಗಂಟೆಗೆ ದೀಪವನ್ನು ಹಚ್ತಾರೆ. ಮತ್ತು ಮಾರನೇ ದಿನ ದೇವಸ್ಥಾನದಲ್ಲಿ ಕೆಳಗಡೆ ದೇವಿರಮ್ಮನ ದೇವಸ್ಥಾನದಲ್ಲಿ ಉಡುಗೆ ಕಾರ್ಯಕ್ರಮ ಇದೆ. ಅದು 8:30ಗೆ ಬಾಗಿಲು ತೆಗೆಯೋದು ಕಾರ್ಯಕ್ರಮ, ಬೆಳಗ್ಗೆ 8:30ಗೆ. ಅದು ಏನು ದೇವರು ಗಾಡಿ ರೂಪದಲ್ಲಿ ಬಂದು ದೇವಸ್ಥಾನನ ಪ್ರವೇಶ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. ಆ ಒಂದು ಪೂಜಾ ಕೈಂಕರ್ಯಗಳು ಅವತ್ತು ನಡೀತಾ ಇದೆ. ಏನು 21ನೇ ತಾರೀಕು ಬೆಳಗ್ಗೆ 8:30ಗೆ ಮಂಗಳವಾರ. ಆಮೇಲೆ ಅದೇ ದಿನ ಸಂಜೆ ಬೆಣ್ಣೆ ಬಟ್ಟೆ ಸುಡೋದು ಅಂತ ಹೇಳಿ ಇದೆ. ಹರಕೆ ರೂಪದಲ್ಲಿ ಬಂದಂತಹ ಬೆಣ್ಣೆ ಬಟ್ಟೆಗಳನ್ನು ದೇವತೆ ಮುಂದೆ ಅದನ್ನು ಸುಟ್ಟು ಅದರ ಕರಿಯನ್ನು ಪ್ರಸಾದದ ರೂಪದಲ್ಲಿ ನಾವು ಬಂದಂತಹ ಭಕ್ತರಿಗೆ ಅದನ್ನು ಕೊಡೋದೊಂದು ನಡ್ಕೊಂಡು ಬಂದಿರೋದೊಂದು ಪದ್ಧತಿ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು 22ನೇ ತಾರೀಕು ಬೆಳಗ್ಗೆಯಿಂದ ಮಹಾಮಂಗಳಾರತಿ, ಇತರೆ ಪೂಜೆಗಳಿರುತ್ತೆ, ದೇವರ ದರ್ಶನ ಆಗುತ್ತೆ. ಮತ್ತು ಸಂಜೆ ಕೆಂಡಹಾಯದ ಒಂದು ಕುಂಡ ಇದೆ, ಅದರದ್ದು ಒಂದು ಪೂಜೆ, ಅದಕ್ಕೆ ಹೋಮ ಎಲ್ಲ ಇರುತ್ತೆ. ಆಮೇಲೆ ಬೆಳಗಿನ ಜಾವ ಕೆಂಡಹಾಯದ ಒಂದು 4 ಗಂಟೆಗೆ ಕೆಂಡಹಾಯ ಕಾರ್ಯಕ್ರಮ 23ನೇ ತಾರೀಕು ಬೆಳಗ್ಗೆಗೆ. ಈ ರೀತಿ ಒಂದು ಇದು ಹಮ್ಮಿಕೊಂಡಿದ್ದೀವಿ ನಾವು. ಈ ನಿಮ್ಮ ಒಂದು ಏನೋ ಇದು ಪ್ರೆಸ್ ಮೀಟ್ ಇದೆಯಲ್ಲ, ಇದನ್ನ ನಾವು ಜಿಲ್ಲಾಡಳಿತದೊಟ್ಟಿಗೆ ಇದು ಮಾಡ್ಕೊಂಡಾಗಲೇ ನಾವು ಮಾಡಬೇಕು ಅಂತಿತ್ತು. ಅಷ್ಟೊತ್ತಿಗೆ ಏನಾಯ್ತು, ನಮ್ಮ ಕಮಿಟಿಯ ಒಬ್ಬರು ಉಪಾಧ್ಯಕ್ಷರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಸೀರಿಯಸ್ ಆದರು. ನಿನ್ನೆ ಅವರು ದೈವಾನಂದನಾದರು. ಹಾಗಾಗಿ ನಮಗೆ ಬರೋದಕ್ಕೆ ಇದನ್ನ ಸ್ವಲ್ಪ ಲೇಟ್ ಆಯಿತು. ಬರೋ ವರ್ಷದಿಂದ ನಾವು ಕಮಿಟಿ ಮತ್ತು ಗ್ರಾಮಸ್ಥರು ಏನು ತೀರ್ಮಾನ ಮಾಡ್ತೀವಲ್ಲ, ಅವಾಗಲೇ ನಿಮ್ಮನ್ನು ಒಂದು ಇದು ಮಾಡಿಬಿಟ್ಟು ಇದೇ ಜಾಗದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಿಂದೆಯಿಂದನೂ ನಿಮ್ದೆಲ್ಲ ಸಹಕಾರ ತುಂಬ ಇದೆ. ನಮ್ಮದು ಏನು ದೇವಸ್ಥಾನ ಅಭಿವೃದ್ಧಿ ಆಗಿದೆ, ಆ ಅಭಿವೃದ್ಧಿಗೆ ನೀವೆಲ್ಲ ಅದನ್ನ ಏನು ಮಾಡಿದ್ದೀವಿ ಅಂತೇಳಿ ಅದನ್ನು ಜನಗಳಿಗೆ ತೋರಿಸಿದ್ರಿಂದನೇ ಜನಗಳಿಗೆ ಗೊತ್ತಾಗ್ತಾ ಇರೋದು, ಏನೋ ದೇವಸ್ಥಾನ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ.
ಮುಂದೆನೂ ಕೂಡ ನೀವು ನಮ್ಮ ಜೊತೆ ಇರ್ತೀರಿ ಅಂತ ಆಶಿಸ್ಕೊಂಡು ಎರಡು ಮಾತನ್ನ ಮುಗಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ದಿನೇಶ್, ಬಸವರಾಜೇಗೌಡ, ನಿಂಗೇಗೌಡ, ಸುನಿಲ್, ಹರೀಶ್, ಸಂದೀಪ್ ಉಪಸ್ಥಿತರಿದ್ದರು.